ಭುನಕ್ತು ಸಹ ನೋ ಭುನಕ್ತು ಸಹ ವೀರ್ಯಂ ಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. ಗುರುಗಳ ಪಾದಕ್ಕೂ ಶಂಕರಾಚಾರ್ಯರ ಪಾದಕ್ಕೂ ನಮಸ್ಕಾರ ಮಾಡ್ಕೊಳ್ಳೋಣ. 9ನೇ ಶ್ಲೋಕ. ಸತ್ಸಂಗತ್ವೇ ನಿಸ್ಸಂಗತ್ವಂ ನಿಸ್ಸಂಗತ್ವೇ ನಿರ್ಮೋಹತ್ವಂ ನಿರ್ಮೋಹತ್ವೇ ನಿಶ್ಚಲತತ್ವಂ ನಿಶ್ಚಲತತ್ವೇ ಜೀವನ್ಮುಕ್ತಿಃ. ಭಜ ಗೋವಿಂದಂ ಭಜ ಗೋವಿಂದಂ ಗೋವಿಂದಂ ಭಜ ಮೂಢಮತೆ. ಭಜ ಗೋವಿಂದಂ ಭಜ ಗೋವಿಂದಂ ಗೋವಿಂದಂ ಭಜ ಮೂಢಮತೆ. ಗೋವಿಂದಂ ಭಜ ಮೂಢಮತೆ ಗೋವಿಂದಂ ಭಜ ಮೂಢಮತೆ. ಆಚಾರ್ಯ ಶಂಕರರು ಈ ಶ್ಲೋಕದಲ್ಲಿ ಸತ್ಸಂಗದ ಮಹತ್ವವನ್ನು ಕುರಿತು ಹೇಳ್ತಾ ಇದ್ದಾರೆ. ಈ ಸತ್ಸಂಗಕ್ಕೆ ಬಂದರೆ ನಿಮ್ಮಲ್ಲಿ ಏನು ಬದಲಾವಣೆ ಆಗುತ್ತೆ ಅಂತ. ಸತ್ಸಂಗಕ್ಕೆ ಬಂದಾಗ ನಿಸ್ಸಂಗತ್ವ ಬರ್ತಿದೆ. ಅಂದ್ರೆ ಯಾವುದರಲ್ಲಿ ಅಟ್ಯಾಚ್ಮೆಂಟ್ ಇಲ್ಲದೆ ಹೆಂಗೆ ಜೀವನ ಮಾಡಬಹುದು ಅಂತ ನಮ್ಗೆ ಗೊತ್ತಾಗುತ್ತೆ. ಅನಾಸಕ್ತಿ. ಈ ಅನಾಸಕ್ತಿ ಅಂದ್ರೆ ಅಯ್ಯೋ ಬೇಡ ಬಿಡಪ್ಪ, ಆ ಅನಾಸಕ್ತಿ ಎಲ್ಲ ತಿಳುವಳಿಕೆಯ ಅನಾಸಕ್ತಿ. ಮತ್ತೆ ನಿಸ್ಸಂಗತ್ವದಿಂದ ಏನಾಗ್ತಿದೆ ಅಂದ್ರೆ ಮೋಹ ಹೋಗ್ತಾ ಬರ್ತಿದೆ. ನಾವು ಎಲ್ಲೆಲ್ಲಿ ಮೋಹ ಇಟ್ಟಿದ್ದೀವಲ್ವಾ ಅದೆಲ್ಲ ಮೋಹ ಹೋಗ್ತಾ ಬರ್ತಿದೆ. ಯಾವಾಗ ಆ ಮೋಹ ಯಾವಾಗ ಹೋಗ್ತಾ ಬರ್ತಿತೋ ನಮ್ಮ ಮನಸ್ಸು ನಿಶ್ಚಲವಾಗಿರಕ್ಕೆ ಸಾಧ್ಯ ಆಗುತ್ತೆ. ದ್ವಂದ್ವಗಳಿರಲ್ಲ ಮೋಹ ಹೋದ್ಮೇಲೆ. ಯಾವಾಗ ಮನಸ್ಸು ನಿಶ್ಚಲತ್ವದಿಂದ ಇರ್ತಿತೋ ಆ ನಿಶ್ಚಲತ್ವದ ಸ್ಥಿತಿಯಿಂದಾನೇ ನಮಗೆ ಸಿಕ್ಕೋದು ಜೀವನ್ಮುಕ್ತಿ. ಏನಪ್ಪಾ ಜೀವನ್ಮುಕ್ತಿ? ಅದು ಸತ್ತ ಮೇಲೆ ಸಿಕ್ಕುತ್ತೆ ಅಲ್ವಾ ಅನ್ಸುತ್ತಲ್ವಾ? ನಮ್ಗೆಲ್ಲರಿಗೂ ಇದೇ ಭಾವನೆ, ಜೀವನ್ಮುಕ್ತಿ ಅಂದ್ರೆ ಅದು ಸತ್ತ ಮೇಲೆ ಸಿಕ್ಕೋದು ಅಂತ. ಅಲ್ಲ ಅಂತ ಹೇಳ್ತಾ ಇದ್ದಾರೆ ಆಚಾರ್ಯರು. ಈ ಜೀವನ, ಈ ದೇಹ ಇರೋವಾಗ್ಲಿ ನಾವು ಜೀವನ್ ಮುಕ್ತಿ ಆಗ್ಬೇಕಂತಂದ್ರೆ ಯಾವ ತರ ಜೀವನ ಮಾಡ್ಬೇಕು ಅಂತ ಈ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ. ಸತ್ಸಂಗ ಕೇಳ್ತಾ ಕೇಳ್ತಾ ನಿಸ್ಸಂಗತ್ವ. ನಿಸ್ಸಂಗತ್ವ ಅಂದ್ರೆ ಇಲ್ಲ ಬೇಕಪ್ಪ ಇದು ಅಂತಲ್ಲ, ಅಯ್ಯೋ ಏನ್ ಬಿಡಪ್ಪ ಅಂತ ಉದಾಸೀನನೂ ಅಲ್ಲ, ಎಲ್ಲಾನು ಇರ್ತಿದೆ ನಿಮ್ಮ ಹತ್ರ. ಮತ್ತೆ ಏನು ಇಲ್ಲ ಅಂದ್ರೇನು ಚಿಂತೆ ಇಲ್ಲ ನಿಮ್ಗೆ. ಮೊದ್ಲೇನಾಗ್ತಾ ಇತ್ತು, ಅಯ್ಯೋ ಅದಿಲ್ಲ ಇಲ್ಲ ಅಂತ. ಇವಾಗ ಏನಿಲ್ಲ ಅಂದ್ರೇನು ಪರವಾಗಿಲ್ಲ. ಮತ್ತೆ ಎಲ್ಲ ಇದ್ದರೇನು ಆ ವಸ್ತುಗಳ ಮೇಲೆ, ಆ ವ್ಯಕ್ತಿಗಳ ಮೇಲೆ, ಆ ವಿಷಯಗಳ ಮೇಲೆ ನಮ್ದು ಆಸಕ್ತಿ ಕಮ್ಮಿ ಆಗ್ತಾ ಬರ್ತಾ ಇರ್ತಿದೆ. ನೋಡಿ, ಇದು ದೊಡ್ಡ ಮಹಾಪುಣ್ಯ. ಇಲ್ಲ ಅಂದ್ರೆ ಇದೇ ಸತ್ಯ, ಇದೇ ಸತ್ಯ, ಗಂಡ ಸತ್ಯ, ಹೆಂಡತಿ ಸತ್ಯ, ಮಕ್ಕಳು ಸತ್ಯ, ಈ ವಸ್ತು ಸತ್ಯ, ಇಂಥ ವಿಷಯ ಸತ್ಯ, ಇದೇ ಹಿಡಿತಿಟ್ಕೋತಾ ಇದ್ವಿ. ಹಂಗಾದ್ರೆ ಅದು ಸತ್ಯ ಅಲ್ವಾ? ಆತರ ಊಹಿಸ್ಕೋಬಾರ್ದು. ಇದು ಸತ್ಯ ಅಲ್ಲ, ಶಾಶ್ವತವಾಗಿ ನಮ್ಗೆ ಆನಂದ ಕೊಡೋದು ಅಂತದ್ದು ಅಲ್ಲ. ಅಂದ್ರೆ ಈಗ ನನ್ನ ಪ್ರಾರಬ್ಧದಲ್ಲಿ ಇವೆಲ್ಲ ಇದೆ ಅಲ್ವಾ, ಇದನ್ನ ನಾನೇನ್ ಮಾಡ್ಬೇಕು? ಅನುಭವಿಸ್ಬೇಕು. ಇದು ಬರ್ತಿದೆ. ಸತ್ಸಂಗ ಇಲ್ದಿದ್ದಾಗ ಏನ್ ಬರ್ತಾ ಇತ್ತು? ಅಯ್ಯೋ ನನ್ನ ಗಂಡ, ನನ್ನ ಮಕ್ಕಳು, ನನ್ನ ಕುಟುಂಬ, ಈ ವಸ್ತುಗಳು, ಈ ವಿಷಯಗಳು ಇದೇ ಸತ್ಯ ಅಂತ ಇದ್ದಿದ್ದು. ಸತ್ಸಂಗ ಕೇಳ್ತಾ ಕೇಳ್ತಾ ಈ ತರ ನಿಸ್ಸಂಗತ್ವ ಬಂದ್ಬಿಡ್ತಿದೆ. ಇದೆಲ್ಲಾನು ಪರಮಾತ್ಮನ ಶಕ್ತಿಯಿಂದ ನಮ್ಗೆ ಸಿಗ್ತಾ ಇರೋದು. ನನ್ನ ಪ್ರಾರಬ್ಧದಿಂದ ಪರಮಾತ್ಮ ನನಗೆ ನಾನು ಕೇಳ್ಕೊಂಡ್ ಬಂದಿದ್ದನ್ನ ಕೊಡ್ತಾ ಇದ್ದಾನೆ ಅಷ್ಟೇ. ನಾನೇನ್ ಮಾಡ್ತಾ ಇದ್ದೀನಿ? ಇದೇ ಸತ್ಯ ಅಂತ ಇಟ್ಕೊಂಡಿದ್ದೀನಿ. ಇದು ಸತ್ಯ ಅಲ್ಲ, ಆ ಗೋವಿಂದನನ್ನ ತಿಳ್ಕೊಳ್ಳೋದು ಸತ್ಯ, ಅದರ ಕಡೆ ನಾನು ಹೋಗ್ಬೇಕು ಅಂತ ಈ ತರ ನಿಸ್ಸಂಗ ಬಂದ್ಬಿಡ್ತಿದೆ.
ಯಾವಾಗ ಈ ತರ ನಿಸ್ಸಂಗತ್ವ ಬರ್ತೈತೆ ನೋಡಿ, ಆವಾಗ ಅತ್ಯಂತ ವ್ಯಾಮೋಹ ಹೋಗ್ತಾ ಬರ್ತೈತಿ. ಈಗ ಗಂಡ ಮಕ್ಕಳು ಹೆಂಡತಿ ಸಂಸಾರ ಇದರಿಂದ ನಮ್ಗೆ ದುಃಖ ಆಗ್ತಾ ಇಲ್ಲ, ಅವರ ಮೇಲೆ ಇಟ್ಕೊಂಡಿದ್ದೀವಲ್ವಾ ಈ ಅಜ್ಞಾನದ ವ್ಯಾಮೋಹ, ಅದರಿಂದ ನಮ್ಗೆ ದುಃಖ ಆಗ್ತಾ ಇರೋದು ಅಲ್ವಾ ಅಮ್ಮ? ಆ ವ್ಯಾಮೋಹದಿಂದನೇ ನಮ್ಗೆ ಅಯ್ಯೋ ಹಿಂಗಾಗ್ತಾ ಇದೆ ಹಿಂಗಾಗ್ತಾ ಇದೆ ಹಿಂಗಾಗ್ತಾ ಇದೆ ಅಂತ. ಮತ್ತೆ ಪಕ್ಕದ ಮನೆಯವರಿಗೆ ಜ್ವರ ಬಂದಾಗ ಯಾಕೆ ನಿಮ್ಗೆ ಕೂದಲಷ್ಟು ದುಃಖ ಆಗಲ್ಲ? ಅಲ್ಲಿ ವ್ಯಾಮೋಹ ಇಟ್ಕೊಂಡಿಲ್ಲ, ನಾವು ಸುಮ್ನೆ ಪರಿಚಯ ಇಟ್ಕೊಂಡಿದೀವಷ್ಟೇ. ಮತ್ತೆ ಹೇಳ್ತೀರಾ, ನನಗೆ ಎಲ್ಲರ ಮೇಲೂ ಪ್ರೀತಿ ಸಮಾನ ಅಪ್ಪ, ನಾನು ಒಬ್ಬರಿಗೂ ಬೈಯೋದೇ ಇಲ್ಲ, ನನ್ನ ಮಕ್ಕಳನ್ನ ಪ್ರೀತಿ ಮಾಡದಷ್ಟೇ ನಾನು ಎಲ್ಲ ಮಕ್ಕಳನ್ನು ಪ್ರೀತಿ ಮಾಡ್ತೀನಿ ಅಂತ. ಸರಿಯಪ್ಪ, ಈಗ ನಿನ್ ಮಕ್ಕಳಿಗೆ ಜ್ವರ ಬಂದಿದ್ದಾಗ ನೀನು ನೈಟ್ ಎಲ್ಲಾ ಎದ್ದು ಸೇವೆ ಮಾಡ್ತಾ ಇದ್ದೆ, ಪಕ್ಕದ ಮನೆ ಮಕ್ಕಳಿಗೂ ಹಂಗೆ ಮಾಡ್ತೀಯಾ? ಅದೆಂಗೆ ಸಾಧ್ಯಪ್ಪ ಅಂತ. ಮತ್ತೆ ಅದನ್ನೇ ಇಲ್ವಾ ಹೇಳಿದ್ ನೀವು, ನಾನ್ ಎಲ್ಲದನ್ನೂ ಒಂದೇ ಸಮ ನೋಡ್ಕೋತೀನಿ ಎಂದಾಗ. ಈ ಒಂದು ಎಕ್ಸಾಂಪಲ್ ಕೊಟ್ಟಿದ್ದಕ್ಕೆ ನಿಮ್ ಮನಸ್ಸು ಎಷ್ಟೊಂದು ನೋವಾಗ್ತಾ ಇದೆ. ಇನ್ನೂ ತುಂಬಾ ಕೊಟ್ರೆ ನೀವ್ ಇಟ್ಕೊಂಡಿದ್ದೀರಲ್ವಾ, ನಾನು ಎಲ್ಲದನ್ನೂ ಪ್ರೀತಿ ಮಾಡ್ತೀನಿ ಸಮಾನವಾಗಿ, ಅದು ಬಿದ್ದೋಗುತ್ತೆ. ನಾವು ವ್ಯಾಮೋಹ ಅನ್ನೋದು ಹೊರಗಡೆ ಎಲ್ಲರ ಮೇಲೂ ನೋಡ್ಸಲ್ಲ, ಹೊರಗಡೆ ವಸ್ತುಗಳ ಮೇಲೆ ನೋಡಿಸ್ತೀವಿ, ಹೊರಗಡೆ ವಿಷಯಗಳ ಮೇಲೆ ನೋಡಿಸ್ತೀವಿ, ನಮಗೆ ಸುಖ ತಂದುಕೊಡೋ ವಿಷಯಗಳಲ್ಲಿ. ಮನೆಯಲ್ಲಿ ಮಾತ್ರ ಮಕ್ಕಳು, ಗಂಡ, ಹೆಂಡತಿ, ಕುಟುಂಬದ ಮೇಲೆ ಅತ್ಯಂತ ವ್ಯಾಮೋಹ ಇಟ್ಕೊಂಡಿರ್ತೀವಿ. ಆ ವ್ಯಾಮೋಹದಿಂದನೇ ನಾವು ದುಃಖಕ್ಕೆ ಒಳಗಾಗ್ತಾ ಇರೋದು. ಯಾವಾಗ ಈ ಸತ್ಸಂಗ ಕೇಳ್ತಾ ಕೇಳ್ತಾ ನಿಸ್ಸಂಗತ್ವ ಬರ್ತಿದೆ, ನಿಸ್ಸಂಗತ್ವದಿಂದ ನಿರ್ಮೋಹತ್ವ ಬರ್ತಿದೆ, ಆ ನಿರ್ಮೋಹತ್ವದಿಂದ ನಿಶ್ಚಲ ತತ್ವ, ಮನಸ್ಸು ಅತ್ಯಂತ ಶಾಂತಿ ಆಗ್ತಿದೆ. ಆವಾಗ ಏನ್ ಮಾಡ್ತಿದೆ ಗೊತ್ತಾ, ಮನಸ್ಸು ಸರಿಯಾಗಿ ಯೋಚನೆ ಮಾಡ್ತಿದೆ. ಈಗ ನಮ್ಮ ಮನಸ್ಸು ಹೆಂಗಿದೆ, ದ್ವಂದ್ವದ ಮನಸ್ಸು ನಮ್ಗೆ ಅಲ್ವಾ ಅಮ್ಮ? ಈಗ ಇದು ಸತ್ಯ ಅನ್ಸುತ್ತೆ, ಇನ್ನೊಂದ್ಸಲ ಅದು ಸತ್ಯ ಅನ್ಸುತ್ತೆ, ಈ ತರನೇ ಒದ್ದಾಡ್ತಾ ಇದ್ದೀವಿ. ಯಾವಾಗ ನಿಶ್ಚಲ ತತ್ವ ಬರ್ತಿತ್ತೋ ಆವಾಗ ನಾವು ಸರಿಯಾಗಿ ಯೋಚನೆ ಮಾಡ್ತೀವಿ. ನೋಡಿ, ಸತ್ಸಂಗಕ್ಕೆ ಮೊದಲು ನೀವು ಯಾವ ತರ ಇದ್ದಿದ್ದು, ಇವಾಗ ಯಾವ ತರ ಇದ್ದೀವಿ ಅಂತ. ಮೊದಲು ನಮ್ಮ ಮನಸ್ಸು ಮರ್ಕಟ ಕೋತಿ ತರ ಅಲ್ಲಿ ಹೋಗುತ್ತೆ, ಅದು ಇಷ್ಟ ಅನ್ಸುತ್ತೆ, ಇಲ್ಲ ಆಡ್ತೈತಿ, ಅಯ್ಯೋ ಇದು ಇಷ್ಟ ಅನ್ನುತ್ತೆ. ಗಂಡನ್ನ ಪೀಡಿಸಿ ನಾವು ಅಯ್ಯೋ ಈ ಸ್ಯಾರಿನೇ ಬೇಕು ಅಂತ ತರ್ಸ್ಕೋತೀವಿ, ರೇಷ್ಮೆದು. ಪಕ್ಕದ ಮನೆ ಇನ್ನೊಂದು ಚೆನ್ನಾಗಿದ್ ನೋಡಿಸಿದಾಗ ಈ ಸ್ಯಾರಿ ವ್ಯಾಮೋಹ ಹೋಗ್ಬಿಡ್ತೈತಿ, ಮತ್ತೆ ಆಡಿ ಇಟ್ಕೋತೀವಿ. ಈ ತರ ನಮ್ಮ ಮನಸ್ಸು ದ್ವಂದ್ವದಲ್ಲಿ ಇರ್ತಾ ಇತ್ತು. ಯಾರೇನ್ ಹೇಳ್ತಾರೋ ಅದು ನನಗೆ ಬೇಕು ಅಂತ. ನನ್ನ ಮನಸ್ಸು ಯೋಚನೆ ಮಾಡ್ತಾನೆ ಇರ್ಲಿಲ್ಲ, ಇದ್ ನನ್ಗೆ ಬೇಕಾ, ಇದರ ಅವಶ್ಯಕತೆ ನನಗಿದೆಯಾ, ಬೇರೆಯವ್ರು ತಗೋತಾರೆ ಅಂತ ನಾನ್ ಯಾಕೆ ತಗೋಬೇಕು ಅಂತ ಯಾವತ್ತೂ ಯೋಚನೆ ಮಾಡ್ಲೇ ಇಲ್ಲ. ಅದ್ ನನಗ್ ಗೊತ್ತಿಲ್ಲ, ಅವ್ರ ಹತ್ರ ಐತಿ, ನನ್ನ ಹತ್ರ ಇರ್ಬೇಕು. ಮನಸ್ಸಿನ ಗುಣ ಏನ್ ಗೊತ್ತಾ, ನನ್ನ ಹತ್ರ ಏನಿದೆಯೋ ಬೇರೆಯವ್ರ ಹತ್ರ ಏನಿರ್ಲೇಬಾರ್ದು, ಮತ್ತೆ ಬೇರೆಯವ್ರ ಹತ್ರ ಇರೋದೆಲ್ಲ ನನ್ನ ಹತ್ರ ಇರ್ಬೇಕು. ಇದು ಮನಸ್ಸಿನ ಗುಣ ನೋಡಿ. ಅಸೂಯೆ, ಅವ್ರ ಹತ್ರ ಇಲ್ದಿದ್ ನನ್ನ ಹತ್ರ, ಅವ್ರ ಹತ್ರ ಇದೆ ನನ್ಗೆ ಇಲ್ವಲ್ಲ ಅಂತ. ಇದೆಲ್ಲ ನಮ್ಮನ್ನ ಕೆಳಗಡೆ ಕರ್ಕೊಂಡು ಹೋಗೋ ಗುಣಾದಿಗಳು ಅಂತಾನು ನಮಗೆ ಗೊತ್ತೇ ಇಲ್ಲ. ಹೋಗ್ಲಿ, ಎಂತ ವಿಷಯದಲ್ಲಿ ಅವ್ರ ಹತ್ರ ಇದೆ ನನ್ಗೂ ಇರ್ಬೇಕು ಅಂತ ಹೆಂಗೆ, ಯಾವ್ದ್ರಲ್ಲಿ ಇರ್ಬೇಕು, ಅವರಲ್ಲಿ ಎಷ್ಟು ಒಳ್ಳೆ ಗುಣ ಇದೆ ಅದು ನನ್ನಲ್ಲಿರ್ಬೇಕಪ್ಪ, ಈ ತರ ಆಸೆ ಪಡು ತಪ್ಪಿಲ್ಲ. ಅವ್ರು ಎಷ್ಟು ಸೇವೆ ಮಾಡ್ತಾರೆ, ಆ ಗುಣ ನನಗ್ ಬರ್ಬೇಕು. ಅವ್ರು ಏನ್ ಚೆನ್ನಾಗಿ ಶಾಸ್ತ್ರ ಚಿಂತನೆ ಮಾಡ್ತಾರೆ, ಸತ್ಸಂಗದಲ್ಲಿ ಜೀವನ ಕಳೀತಾರೆ, ಆ ತರ ಜೀವನ ನಾನ್ ಮಾಡ್ಬೇಕು. ಇದು ಬಂತು ಅಂದ್ರೆ ನಾವು ಆನಂದವಾಗಿರ್ತೀವಿ. ನಾವು ನಿರ್ಮೋಹತ್ವ ಇಂಥದ್ರ ಮೇಲೆ ಇದ್ದಿಲ್ವಾ, ನಮ್ಗೆ ಅದು ಬೇಕು ಇದು ಬೇಕು ಅದು ಬೇಕು, ಇದದ್ ಮೇಲೆ ನಾವು ನಮ್ಮ ವ್ಯಾಮೋಹನ ಇಟ್ಕೊಂಡಿದ್ದೀವಿ. ಅದಕ್ಕೆ ನಮ್ಮ ಜೀವನದಲ್ಲಿ ನಮಗೆ ಆನಂದ ಇಲ್ಲ ಇಲ್ಲ ಇಲ್ಲ.
ಬರೀ ದುಃಖ. ಈ ಕ್ಷಣ ಆನಂದ, ಮರುಕ್ಷಣನೇ ದುಃಖ. ನೋಡಿಪ್ಪ, ನೀವೇ ಹೇಳಿ, ನನಗೆ ಅದಿಷ್ಟ ಇದಿಷ್ಟ ಅಂತ ತಗೊಂಡ್ಬಿಡ್ತೀರಾ, ಈ ಕಲರ್ ಇಷ್ಟ ಅಂತ 3 ಸ್ಯಾರಿ ತಗೋತೀರಾ. ಆಮೇಲೆ 2 ದಿವಸ ಹುಟ್ಟಿದ ತಕ್ಷಣ ಅಯ್ಯೋ ಇವೇ ನೋಡಿ ನೋಡಿ ಸಾಕಾಗಿದೆಯಪ್ಪ, ಇದು ಬೇಡ ಅಂತ ಬಂದ್ಬಿಡ್ತಿದೆ. ಮತ್ತೆ ನೀನೇ ಅಲ್ವಾ ತಗೊಂಡಿದ್ದು. ಯಾವಾಗ್ಲೂ ಏನ್ ಗೊತ್ತಾ, ನಮ್ಮ ಮನಸ್ಸಿನ ಗುಣನೇ ಬೇರೆ, ದೇಹದ ಗುಣನೇ ಬೇರೆ. ಮನಸ್ಸು ಬದಲಾವಣೆ ಆಗ್ತಾನೇ ಇರುತ್ತೆ. ಒಂದು ಕ್ಷಣ ಇದು ಸರಿ ಅನ್ಸುತ್ತೆ, ಇನ್ನೊಂದ್ಸಲ ಅದು ಇಷ್ಟ ಆಗುತ್ತೆ ಅಂತ ಮನಸ್ಸಿನ ಜೊತೆ ನಾವು ಆನಂದವಾಗಿರಕ್ಕೆ ಸಾಧ್ಯ ಆಗುತ್ತಾ ಅಮ್ಮ? ಅಂತ ಮನಸ್ಸಿನ ಜೊತೆ ಆನಂದವಾಗಿರ್ಬೋದು. ಯಾವಾಗ ಆನಂದವಾಗಿರ್ಬೋದು? ಈ ಸತ್ಸಂಗದಲ್ಲಿದ್ದಾಗ ನಮ್ಮ ಮನಸ್ಸಿನ ಜೊತೆ ನಾವು ಆನಂದವಾಗಿರ್ಬೋದು. ಸತ್ಸಂಗ ಕೇಳಿದ್ರೆ ಆನಂದ ಸಿಕ್ಕುತ್ತಾ? ಆಹಾ, ಶ್ರವಣ ಮನನ ನಿಧಿಧ್ಯಾಸನ ಮಾಡ್ತಾ 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 ಬಂದಾಗ್ಲೇ ಏನಾಗುತ್ತೆ? ನಿಶ್ಚಲ ತತ್ವೇ ಜೀವನ್ಮುಕ್ತಿ. ಅವಾಗ ನಮ್ಗೆ ಜೀವನ್ ಮುಕ್ತಿ ಸಿಕ್ಕೋದು. ಈ ಶ್ರವಣ ಮನನ ನಿಧಿಧ್ಯಾಸನ ಇಲ್ಲದೆ ಸುಮ್ನೆ ನಾನು ಸತ್ಸಂಗಕ್ಕೆ ಬಂದ್ಬಿಡ್ತೀನಿ, ವಾರಕ್ಕೆ ಒಂದ್ ಸತ್ಸಂಗಕ್ಕೆ ಬರ್ತೀನಿ, ನಾನು ಆನಂದವಾಗಿರ್ಬೇಕು ಅಂತ ಆಶೀರ್ವಾದ ಮಾಡಿ ಅಂದ್ರೆ ಸಾಧ್ಯನಮ್ಮ? ಸಾಧ್ಯ ಇಲ್ವೇ ಇಲ್ಲ. ಸತ್ಸಂಗಕ್ಕೆ ಬಾ, ಕೇಳು, ಶ್ರವಣ ಕೇಳಿದ್ದಾದ್ಮೇಲೆ ನಿನ್ನ ಮನಸ್ಸಿನಲ್ಲಿ ಬರೋ ಯೋಚನೆಗಳಿಗೂ ಗುರುವು ಸತ್ಸಂಗದಲ್ಲಿ ಹೇಳೋದಕ್ಕೂ ಏನಾಗ್ಬೇಕು? ಘರ್ಷಣೆ ಆಗ್ಬೇಕು. ನಾನ್ ಹಿಂಗೆ ಜೀವನ ಮಾಡ್ತಾ ಇದ್ದೆ, ಈಗ ಗುರುಗಳು ಈ ತರ ಹೇಳ್ತಾ ಇದ್ದಾರಲ್ಲ, ಇದು ಹೆಂಗೆ ಸಾಧ್ಯ ಅಂತ ಘರ್ಷಣೆ ಆಗ್ಬೇಕು. ಘರ್ಷಣೆ ಆಗ್ತಾ ಆಗ್ತಾ ಒಂದು ಆನ್ಸರ್ ನಿಮ್ಮ ಮನಸ್ಸಿಗೆ ಸಿಕ್ಕುತ್ತೆ, ಇದು ಸತ್ಯ ಅಂತ. ಅದು ಏನು ಸತ್ಯ ಇದೆಯಲ್ವಾ, ಅದನ್ನ ನೀವು ಅನುಸರಣೆ ಮಾಡ್ಬೇಕು ನೋಡಿ. ಅದು ಜೀವನ್ ಮುಕ್ತಿ. ಸುಮ್ನೆ ಸತ್ಸಂಗ ಕೇಳ್ಬಿಟ್ಟು ನನ್ಗೆ ಜೀವನ್ ಮುಕ್ತಿ ಆಗ್ಬಿಡ್ತು ಅಂತ ಅದಲ್ಲ. ಸತ್ಸಂಗ ಕೇಳಿದೆ, ಗುರುಗಳು ಹೇಳ್ಬಿಟ್ಟಿದ್ದು ಕ್ಲಾಸ್ ನಲ್ಲಿ ಭಜ ಗೋವಿಂದಂ ಅಂತ ಗೋವಿಂದನ ನಾಮಸ್ಮರಣೆ ಮಾಡುವಂತ ಮಾಡ್ತಾ ಇದ್ದೀನಿ ನಾನು. ದಿವಸಕ್ಕೆ 1 ಗಂಟೆ ಜಪ ಗೋವಿಂದನ ನಾಮಸ್ಮರಣೆ ಅಂದ್ರೆ ಜೀವನ್ ಮುಕ್ತಿ ಸಾಧ್ಯನೇ ಇಲ್ಲ. ಮನಸ್ಸಿನಲ್ಲಿ ಯಾವಾಗ ನಮ್ಮ ನಿರ್ಣಯಗಳು ಏನೇನೋ ಇದೆ, ನಾವ್ ಈ ತರ ಅಂತ ಜೀವನ ಅಂತ ಫಿಕ್ಸ್ ಆಗ್ಬಿಟ್ಟಿದೀವಿ, ಅವೆಲ್ಲ ಅಲ್ಲಾಡ್ಬೇಕು ಸ್ವಲ್ಪ. ಯಾಕೆ ಅಲ್ಲಾಡ್ಬೇಕು ಗೊತ್ತಾ? ಅಜ್ಞಾನದಿಂದ ತುಂಬಿಕೊಂಡಿದೆ ಅವೆಲ್ಲನು. ಆ ಅಜ್ಞಾನದಿಂದ ತುಂಬಿದ್ದನ್ನ ಅಲ್ಲಾಡ್ಸಿ ಬೀಳ್ಸಿ ಮತ್ತೆ ಗಟ್ಟಿಯಾಗಿ ನಿಲ್ಲೋ ತರ ಮಾಡೋದು ಯಾವ್ದಪ್ಪ ಇದೆ ಅಂದ್ರೆ ಅದು ಸತ್ಸಂಗ ಒಂದೇ ಇರೋದು ನೋಡಿ. ಸತ್ ಅಂದ್ರೆ ಯಾವತ್ತು ಇರುವಂತ ಆ ಪರಮಾತ್ಮನ ಬಗ್ಗೆ ತಿಳಿಸ್ತಾರಲ್ವಾ, ಅಂತ ಸತ್ಸಂಗದಲ್ಲಿ ನೀವು ಭಾಗವಹಿಸ್ತಾ ಇದ್ರೆ ಅವಾಗ ಗೊತ್ತಾಗುತ್ತೆ ಈ ಜೀವನ ಸತ್ಯ ಅಲ್ಲ. ಈಗ ನಾನು ಏನೇನು ಹಿಡಿದಿಟ್ಕೊಂಡಿದ್ದೀನಿ ವ್ಯಾಮೋಹದಿಂದ, ಇದು ನಂದು ಇದು ಇಲ್ಲ ಅಂದ್ರೆ ನಾನು ಇರಕ್ಕೆ ಸಾಧ್ಯ ಇಲ್ಲ ಅಂತ ಹಿಡಿದಿಟ್ಕೊಂಡಿದ್ದೀರಲ್ವಾ, ಅದು ಎಲ್ಲ ಒಂದೊಂದೇ ಬಿದ್ದೋಗುತ್ತೆ. ಈ ತರ ನಮ್ಮ ಮನ್ಸಲ್ಲಿ ಇದು ಬೇಕಾ, ಯಾಕೆ ಇದು ಬೇಡವಾ, ಹಿಂಗೆ ಏನೇನೋ ದ್ವಂದ್ವಗಳು ಬರ್ತಿತ್ತಲ್ವಾ. ಈ ದ್ವಂದ್ವಗಳೆಲ್ಲ ಹೋಗ್ಬೇಕು ಅಂದ್ರೆ ಸತ್ಸಂಗ ಒಂದೇ ಮೆಡಿಸಿನ್ ನೋಡಿ ಅಮ್ಮ. ಈಗ ದೇಹಕ್ಕೆ ಕಾಯಿಲೆ ಬಂತು ಅನ್ಕೊಳ್ಳಿ, ತಲೆನೋವು ಬಂತು, ಕಾಲ್ ನೋವು ಬಂತು, ಏನೋ ಆಯ್ತು, ರಕ್ತ ಬರ್ತಾ ಇದೆ, ಬೆರಳು ಕೊಯ್ಕೊಂಡೋಯ್ತು, ಇದಕ್ಕೆಲ್ಲನು ಹಾಸ್ಪಿಟಲ್ಗೆ ಹೋದ್ರೆ ಅಲ್ಲಿ ಡಾಕ್ಟರ್ ಇದ್ದಾರೆ. ಅಂದ್ರೆ ಈ ಮನಸ್ಸಲ್ಲಿದೆಯಲ್ವಾ ಈ ಸಂಸಾರ, ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರ, ನಂದು, ನಾನ್ ಮಾಡಿದ್ದು, ನನ್ನಿಂದ ಆಗ್ತಾ ಇದೆ, ಇದೆಲ್ಲಾ ನಮ್ ಕಡೆ ಇವೆಲ್ಲ ಏನೇನಿದೆಯಲ್ವಾ ಸಂಸಾರ, ಈ ಸಂಸಾರ ಸರಿ ಹೋಗ್ಬೇಕು. ನಾನು ಅಂದ್ರೆ ಯಾರು, ಆ ಗೋವಿಂದ ಅಂದ್ರೆ ಯಾರು ಅಂತ ತಿಳ್ಕೋಬೇಕು ಅಂದ್ರೆ ಈ ಭವರೋಗ ವೈದ್ಯ ನಮ್ಮ ಕರಿಬಸಪ್ಪ ಗುರುಗಳ ಹತ್ರಕ್ಕೆ ಬರ್ಬೇಕು. ಅವ್ರ ಹತ್ರ ಕುತ್ಕೊಂಡು ಏನ್ ಮೆಡಿಸಿನ್ ತಗೋಬೇಕು? ಶ್ರವಣ ಮನನ ನಿಧಿಧ್ಯಾಸನ. ಈ ತರ ಮಾಡ್ತಾ ಮಾಡ್ತಾ ಬಂದಾಗ ನಾವು ಎದಿಟ್ಕೊಂಡಿದ್ವಲ್ವಾ
ಗಟ್ಟಿಯಾಗಿ ನಿರ್ಮೋಹ ಬಂದ್ಬಿಡ್ತಿದೆ. ಗಟ್ಟಿಯಾಗಿ ಹಿಡ್ಕೊಂಡಿದ್ದೆಲ್ಲನೂ ಬಿಟ್ಟು ಹೋಗ್ತಾ ಬರ್ತಿದೆ. ಚೆನ್ನಾಗಿ ತಿಳ್ಕೊಳ್ಳಿ, ಅತ್ಯಂತ ವ್ಯಾಮೋಹದಿಂದಾನೇ ನಮಗೆ ದುಃಖ. ಪ್ರೀತಿಯಿಂದ ಏನಿಲ್ಲ, ಪ್ರೀತಿ ಇಟ್ಕೊಳ್ಳಿ, ವ್ಯಾಮೋಹ ಇಟ್ಕೋಬೇಡ್ರಿ. ಅದೇ ಸತ್ಸಂಗದಲ್ಲಿ ಗೊತ್ತಾಗೋದು. ಇವರೆಲ್ಲರ ಜೊತೆನೂ ಗಂಡ ಹೆಂಡತಿ ಮಕ್ಕಳು, ತಂದೆ ತಾಯಿ, ಕುಟುಂಬ, ಹೊರಗಡೆ ಎಲ್ಲರ ಜೊತೆನೂ ನಾವು ನಿರ್ಮೋಹತ್ವದಿಂದ ಹೆಂಗೆ ಜೀವನ ಮಾಡೋದು, ಎಲ್ಲರ ಜೊತೆ ಇದ್ದುಕೊಂಡು, ಮತ್ತೆ ಯಾರನ್ನು ಬಿಟ್ಟು ಹೋಗೋದಲ್ಲ, ಎಲ್ಲರ ಜೊತೆ ಇದ್ದುಕೊಂಡು ಯಾವ ತರ ನಾನು ಜೀವನ ಮಾಡ್ಬೇಕು ಅಂತ ನಿಮ್ಗೆ ತಿಳಿಯಿತು. ಆ ತಿಳುವಳಿಕೆನೇ ನಿಶ್ಚಲ ತತ್ವ. ನೋಡಿ, ಯಾವ್ದು ಬೇಕು ಯಾವ್ದು ಬೇಡ, ಯಾವ್ದು ಬೇಕಾಗಿರೋದನ್ನ ತಿಳುವಳಿಕೆಯಿಂದ ಹೆಂಗೆ ತಗೋಬೇಕು, ಬೇಡದೆ ಇರೋದನ್ನ ತಿಳುವಳಿಕೆಯಿಂದ ಹೆಂಗೆ ಬೇಡ ಅಂತ ಹೇಳೋ ಅದು ಅನ್ನೋ ವಿದ್ಯೆ ಇರೋದೇ ಸತ್ಸಂಗದಲ್ಲಿ. ಅಂತ ಸತ್ಸಂಗಕ್ಕೆ ಬಂದಾಗ್ಲೇ ನಮ್ಗೆ ಈ ನಿಶ್ಚಲ ತತ್ವ ಸಿಕ್ಕೋದು. ಈ ನಿಶ್ಚಲ ತತ್ವದಲ್ಲಿ ನಾವು ಜೀವನ ಮಾಡ್ತಾ ಇದ್ದಾಗ ಅದೇನೇ ಜೀವನ್ ಮುಕ್ತಿ. ನೋಡಿ ಎಂತ ಆನಂದ. ನೋಡಿ, ನಾವೆಲ್ಲೂ ಯಾವ ಕುಟುಂಬದಲ್ಲಿ ಯಾರನ್ನು ಬಿಟ್ಟು ಹೋಗೋ ತರ ಇಲ್ಲ. ಎಲ್ಲೋ ಹೋಗ್ಬೇಕು, ಎಲ್ಲೋ ಆಶ್ರಮದಲ್ಲಿರ್ಬೇಕು, ಎಲ್ಲೋ ಸಾಧನೆ ಮಾಡ್ಬೇಕು, ಏನು ಇಲ್ಲವೇ ಇಲ್ಲ. ಅದೇ ಗಂಡ, ಅದೇ ಹೆಂಡತಿ, ಅದೇ ಮನೆ, ಅದೇ ಮಕ್ಕಳು, ಅದೇ ವಾತಾವರಣದಲ್ಲಿ ಇದ್ದುಕೊಂಡು ನಾನು ಹೆಂಗೆ ನನ್ನ ಜ್ಞಾನನ ಹೆಚ್ಚು ಮಾಡ್ಕೋಬಹುದು ಅಂತ ಈ ಶ್ಲೋಕದಿಂದ ಆಚಾರ್ಯರು ನಮ್ಗೆ ಹೇಳ್ತಾ ಇದ್ದಾರೆ. ಇದೇ ನೋಡಿ ಸತ್ಸಂಗದ ಅತ್ಯಂತ ಹೇಳಕ್ಕಾಗಲ್ಲ ಅಷ್ಟೊಂದು ಲಾಭ ಸಿಕ್ಕುವಂಥದ್ದು ಮಹತ್ವ. ಹೆಂಗೆ ನಾವು ಗಲೀಜ್ ಬಟ್ಟೆನ ಒಗಿಬೇಕಂದ್ರೆ ಸೋಪ್ ಹಾಕ್ಬಿಟ್ಟು ಸರ್ಪಲ್ಲಿ ನೆನ್ಸಿ ಹೋಗಿತೀವಲ್ವಾ, ಶುದ್ಧಿ ಆಗ್ತೈತೆ. ಅದೇ ತರ ನಮಗೂ ಅಷ್ಟೇ ಈ ಅಶುದ್ಧವಾಗಿರೋ ಮನಸ್ಸು ತುಂಬಾ ಗಲೀಜು. ಅದರಿಂದನೇ ನಮ್ಗೆ ಈ ತರ ದುಃಖಗಳು, ಕಾಯಿಲೆಗಳು ಎಲ್ಲ ಆಗ್ತಾ ಇರೋದು. ಅವೆಲ್ಲ ಹೋಗ್ಬೇಕು ಅಂದ್ರೆ ಒಂದೇ ಒಂದು ಮೆಡಿಸನು, ಗುರುಗಳ ಮುಂದೆ ಹೋಗಿ ಕುತ್ಕೋಬೇಕು. ಅಗಸ ಹೆಂಗೆ ಒಗಿತಾನೆ ನೋಡಿ, ಗಲೀಜಾಗಿದ್ದ ಬಟ್ಟೆನ ಹೊಳೆಯಲ್ಲಿ ಎತ್ತಿ ಎತ್ತಿ ಹೋಗಿತಾನೆ, ಬಂಡೆಗೆ ಹಾಕಿ ಸೋಪ್ ಹಾಕಿ, ಇನ್ನು ಏನೇನ್ ಹಾಕ್ಬೇಕು, ಕೊಳೆ ಜಾಸ್ತಿ ಇದ್ದಾಗ ಇನ್ನು ಆ ಬಿಸಿ ನೀರಲ್ಲಿ ಸೋಡಾ ಹಾಕಿ ಬೇಯಿಸಿ ಆಮೇಲೆ ಒಗಿತಾರೆ. ಅದೇ ತರ ಗುರು ಇಲ್ಲಿ ಏನ್ ಮಾಡ್ತಾರೆ, ನಮ್ಮ ಮನಸ್ಸನ್ನ ಎಲ್ಲಾ ಪುಡಿಗಳಿಂದ, ಸೋಡಾ ಪುಡಿಯಿಂದ, ಸರ್ಫ್ ಪೌಡರ್ ಇಂದ ಚೆನ್ನಾಗಿ ಒಗಿತಾರೆ. ನೋಡಿ, ಅಲ್ಲಿ ಒಗಿತಾರೆ. ಇಲ್ಲಿ ಈ ಶಾಸ್ತ್ರದ ವಾಕ್ಯಗಳನ್ನ ಹಿಡ್ಕೊಂಡು ಚೆನ್ನಾಗಿ ಒಗೆದಾಗ ಏನಾಗುತ್ತೆ, ಅಲ್ಲಿ ಬಟ್ಟೆ ಶುದ್ಧಿ ಆದಂಗೆ ಇಲ್ಲಿ ನಮ್ಮ ಮನಸ್ಸು ಶುದ್ಧಿಯಾಗಿ ನಿಸ್ಸಂಗತ್ವ ಬರ್ತಿದೆ, ನಿರ್ಮೋಹತ್ವ ಬರ್ತಿದೆ, ನಿಶ್ಚಲ ತತ್ವ ಬರ್ತಿದೆ. ಕೊನೆಗೆ ಜೀವನ್ಮುಕ್ತಿ ಸಿಕ್ಕುತ್ತೆ. ಅಂತ ಸದ್ಗುರುವಿನ ಬಳಿ ನಾವೆಲ್ಲ ಹೋಗ್ಬೇಕು. ಹೋಗಿ ಶರಣಾಗತಿ ಇದ್ದಾಗ ಇನ್ನೂ ಬೇಗ ಬೇಗ ನಮ್ಮನ್ನು ಶುದ್ಧಿ ಮಾಡ್ತಾರೆ ಗುರುಗಳು. ಅಂತ ಸತ್ಸಂಗ ನಿಮ್ಮೆಲ್ಲರಿಗೂ ಸಿಗಲಿ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಒಂದು ಕತೆ ಇದೆ. ಒಂದು ಸಲ ಅಕ್ಕಿಗೆ ಮತ್ತೆ ಅನ್ನಕ್ಕೆ ಜಗಳ ಆಗ್ಬಿಡುತ್ತಂತೆ. ಅಕ್ಕಿ ಹೇಳುತ್ತಂತೆ, ನೋಡು, ಅಂಗಡಿಯಿಂದ ನನ್ನ ಕೊಂಡ್ಕೊಂಡ್ ಬರ್ತಾರೆ ಅಂದ್ರೇನು ನನ್ನ ಮೇಲೆ ಅಷ್ಟು ಪ್ರೀತಿ ಇಲ್ಲ. ಅಕ್ಕಿ ಏನ್ ಮಾಡ್ತಾರೆ, ಬೇಯಿಸಿದ್ಮೇಲೆ ಅನ್ನ ಆಗುತ್ತಲ್ವಾ, ನಿನ್ನ ಮೇಲೆ ಪ್ರೀತಿ ಜಾಸ್ತಿ. ಎಲ್ಲರೂ ನಿನ್ನನ್ನೇ ಇಷ್ಟಪಟ್ಟು ತಿಂತಾರೆ. ನಾನು ಎಷ್ಟೊಂದು ನೋಡಿ, ಇವ್ರ ಮನೆಯಲ್ಲಿ ಎಷ್ಟು 2 ಮೂಟೆ ಇದೆ ಅಂದ್ರೇನು ಅದನ್ನ ತಗೊಳಲ್ಲ, ಒಂದು ಪಾವು ತಗೊಂಡು ಬೇಯಿಸಿ ಅನ್ನನ್ನ ತಿಂದಿ ಅಪ್ಪ ಹೊಟ್ಟೆ ತುಂಬಿತು ಅಂತಾರೆ. ಯಾಕೆ ನನ್ನೇ ತಿಂದು ಹೊಟ್ಟೆ ತುಂಬಿತು ಅನ್ಬಾರ್ದು, ನಿನ್ನನ್ನ ಇಷ್ಟೊಂದು ಪ್ರೀತಿ ಮಾಡ್ತಾರಲ್ವಾ ಅಂತ ಜಗಳ. ಭಗವಂತನ ಹತ್ರಕ್ಕೆ ಹೋಗ್ತಾರೆ. ನೋಡಿ ಸ್ವಾಮಿ, ನನ್ನನ್ನ ಎಷ್ಟು ಬೆಲೆ ಕೊಟ್ಟು ತಗೊಂಡ್ ಬಂದಿದ್ದೆ ಮನೆಯಲ್ಲಿ ಮೂಲೆಯಲ್ಲಿ ಹಾಕ್ಬಿಡ್ತಾರೆ. ನನ್ನನ್ನ ತಿನ್ನೋದೇ ಇಲ್ಲ. ನನ್ನನ್ನ ಬೇಯಿಸ್ಬಿಟ್ಟು ಆಮೇಲೆ ತಿಂದು ಏನ್ ಆರಾಮ ಆಯ್ತು, ಆನಂದ ಆಯ್ತು, ಹೊಟ್ಟೆ ತುಂಬಿತು ಅಂತ ಹೇಳ್ತಾರೆ. ನೀವು ಆಶೀರ್ವಾದ ಮಾಡಿ,
ನನ್ನನ್ನು ತಿಂದು ಅವರು ಹೊಟ್ಟೆ ತುಂಬಿತು, ಆರಾಮಾಯ್ತು ಅನ್ನೋ ತರ ಹೇಳ್ಬೇಕು ನೀವು, ಭಗವಂತ ನ್ಯಾಯ ಕೊಡಿ ಅಂತ ಹೇಳ್ತಾರಂತೆ. ಆಗ ಭಗವಂತ ಹೇಳ್ತಾರೆ, ನೋಡಿಪ್ಪ, ಈಗ ಅನ್ನ ಏನಾಯ್ತು, ಎಷ್ಟು ಮೃದುವಾಗಾಯ್ತು, ಅದಕ್ಕೆ ಮೊಸರು ಸಾರು ಹಾಕೊಂಡು ತಿಂದಾಗ ಹೊಟ್ಟೆ ತುಂಬುತ್ತೆ. ಅಕ್ಕಿ ನಿನ್ನಿಗಾಕಿ ತಿನ್ನಲ್ಲ ಅಂದ್ರೆ ನೀನು ಗಟ್ಟಿಯಾಗಿದ್ದೀಯಾ, ನಿನ್ನ ತಿನ್ನಕ್ಕೂ ಸಾಧ್ಯವಿಲ್ಲ, ತಿಂದ್ರೇನು ಡೈಜೆಷನ್ ಆಗಲ್ಲ, ನಿನ್ನ ಯಾರೂ ಇಷ್ಟಪಡಲ್ಲ. ನಿನ್ನ ಏನ್ ಮಾಡ್ಬೇಕು, ತೊಳೆದು ಚೆನ್ನಾಗಿ ಮತ್ತೆ ಬೆಂಕಿಯಲ್ಲಿ ಬೇಯಿಸಿದಾಗ ನೀನು ಎಲ್ಲರಿಗೂ ಪ್ರೀತಿಯ ತಿನ್ನೋ ಆಹಾರ ಆಗ್ತೀಯ ಅಲ್ವಾ. ಅದಕ್ಕೆ ನಿನ್ನನ್ನ ಬೇಯಿಸಿ ಬೇಯಿಸಿ ಅನ್ನ ಮಾಡ್ತಾರೆ. ನೀನೇ ಈ ಅನ್ನ ಅಪ್ಪ, ನೀನ್ ಬೇರೆ ಅಲ್ಲ, ಅಕ್ಕಿ ಬೇರೆ ಅಲ್ಲ ಅಂತ ಸಮಾಧಾನ ಮಾಡ್ತಾರೆ. ಅದೇ ತರ ಈಗ ನನ್ನ ಕಂಡ್ರೆ ಯಾರಿಗೂ ಇಷ್ಟ ಆಗಲ್ಲ, ನನ್ನ ಕಂಡ್ರೆ ಯಾರಿಗೂ ಇಷ್ಟ ಆಗಲ್ಲ ಅಂತ ನಮ್ಮ ಮನಸ್ಸಲ್ಲಿ ಕೊರಗಿದೆ. ನಾವು ಈಗ ಅಕ್ಕಿ ತರ ಇದ್ದೇವೆ. ಅಕ್ಕಿನ ಯಾರು ಸುಮ್ನೆ ಬೇರೆ ಕಾರ್ಯಕ್ಕೆ ಉಪಯೋಗಿಸ್ತಾರೆ, ತಿನ್ನಕ್ಕೆ ಹೊಟ್ಟೆ ತುಂಬಿಸ್ಕೊಳಕ್ಕೆ ಯಾರಿಗೂ ಆಗಲ್ಲ ಅಕ್ಕಿಯಿಂದ. ನಾವೇನಾಗ್ಬೇಕು, ಈ ಸತ್ಸಂಗ ಕೇಳಿ 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 ಮೃದು ಆಗ್ಬೇಕು. ಆ ಭಗವಂತನಿಂದ ನಾನಿರೋದು ಅನ್ನೋ ಸತ್ಯ ನಿಮ್ಮಲ್ಲಿ ಬರಬೇಕು. ಆ ಭಗವಂತನ ದೈವಿ ಗುಣಗಳನ್ನ ನಾವು ತಗೋಬೇಕು. ಅವಾಗ ನಮ್ಮನ್ನು ಅನ್ನದ ತರಾನೇ ತುಂಬಾ ಪ್ರೀತಿ ಮಾಡ್ತಾರೆ. ಯಾಕೆ ಈಗ ನಮ್ಮಲ್ಲೆಲ್ಲ ಯಾವ ಗುಣ ಇದೆ? ರಾಕ್ಷಸಿ ಗುಣಗಳು ಇದೆ. ಕಾಮ, ಕ್ರೋಧ, ಲೋಭ, ಮದ, ಮಾತ್ಸರ್ಯ, ಅಸೂಯೆ, ಅಹಂಕಾರ ಎಲ್ಲ ಇದೆ. ಇಷ್ಟಪಡ್ತಾರ ಅಮ್ಮ ನಮ್ಮನ್ನ? ಹೆಂಗೆ ಅಕ್ಕಿ ಬೇಯಿಸಿ ತೊಳೆದು ಬೇಯಿಸಿದ್ದಾದ್ಮೇಲೆ ಮೃದುವಾದ ಅಕ್ಕಿ ಆಯ್ತು, ಅದೇ ತರ ನಾವು ಅಷ್ಟೇ ಈ ಸತ್ಸಂಗದಿಂದ ಕೇಳ್ತಾ 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 ಶ್ರವಣ ಮನನ ನಿಧಿಧ್ಯಾಸನದಿಂದ ನಮ್ಮ ಮನಸ್ಸನ್ನು ಸಹ ನಾವೇನ್ ಮಾಡ್ಕೋಬೇಕು, ದೈವಿ ಗುಣಗಳಿಂದ ತುಂಬಿಸ್ಕೊಂಡು ಮೃದು ಆಗ್ಬೇಕು. ಭಗವಂತನಿಗೆ ಪ್ರಿಯವಾಗೋ ವ್ಯಕ್ತಿ ಆಗ್ಬೇಕು ನೋಡಿ. ಆವಾಗ ಎಲ್ಲರೂ ನಮ್ಮನ್ನ ಇಷ್ಟಪಡ್ತಾರೆ ಅಲ್ವಾ ಅಮ್ಮ? ಓಂ ಪೂರ್ಣಮದ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರುಗಳ ಪಾದಕ್ಕೂ ಆಚಾರ್ಯ ಶಂಕರಾಚಾರ್ಯರ ಪಾದಕ್ಕೂ ನಮಸ್ಕಾರ ಮಾಡ್ಕೊಳ್ಳೋಣ. ಜೈ ಶ್ರೀ ಮಮ್ಮ ಎಲ್ಲರಿಗೂ.